So hi guys, good morning everyone, welcome back to me. നിന്റെ നുണക്കുഴി കണ്ടപ്പോ അടിവയറ്റില് മഞ്ഞുള്ള രാത്രി നിന്റെ ചിരിയത് കണ്ടപ്പോ അയ്യോ നെഞ്ചിലൊരാതി കരിമിഴിയുള്ള കളവാണി So today ಏನು ಗೊತ್ತಾ ಗೈಸ್, ಒಂದು ಟ್ರಿಪ್ ಮಾಡಿದ್ದೀವಿ, ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತು ಫ್ಯಾಮಿಲಿ ಜೊತೆ ಟ್ರಿಪ್ಪೆಲ್ಲ ಮಾಡಿ. ಸೊ ಹಾಗಾಗಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಫ್ಯಾಮಿಲಿ ಆಮೇಲೆ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಆ್ಯಂಡ್ ನನ್ನ ತಮ್ಮ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಏನಂದರೆ ಏನೂ ಜಾಸ್ತಿ ಇಲ್ಲ, ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಗೈಸ್ ಅಷ್ಟೇ. ಸೊ ತುಂಬ ದಿನ ಆಗೋಗಿತ್ತು ಹೊರಗಡೆ ಎಲ್ಲ ಸುತ್ತಾಡಿ, ಸೊ ಹೋಗ್ಬಿಟ್ಟು ಬರೋಣ ಅಂತ. ಆ್ಯಂಡ್ ಕೆಲವು ಕಲುಷಿತ ನೀರುಗಳನ್ನೆಲ್ಲ ನಿರ್ಜಲನ ಮಾಡಿದ್ದೀವಲ್ಲ, ಸೊ ಅದಕ್ಕೆಲ್ಲ ಒಂದು ದೇವ್ರ ಹತ್ರ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬರೋದಕ್ಕೆ ಆಯಿತು. ಆಮೇಲೆ ಥರ ಏನಿಲ್ಲ, ನಮ್ಮದು ಹರಕೆ ಕೂಡ ಇತ್ತು. ಸೊ ತಿರ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇರೋದು. ಸೊ ಲೈಟ್ಸ್ ಹೋಗ್ತಾ ಸಿಗ್ತೀನಿ. ಸೊ ಗೈಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಆ್ಯಂಡ್ ಹೋಗ್ತಾ ಸಿಗ್ತೀನಿ. ಬಾಯ್ ಗೈಸ್. ಫೈನಲಿ ಗೈಸ್ ನಾನು ಮೆಜೆಸ್ಟಿಕಲ್ಲಿ ಬಸ್ ಕ್ಯಾಚ್ ಮಾಡಿಕೊಂಡು ಧರ್ಮಸ್ಥಳ ಬಸ್ಸು, ಅಷ್ಟೊಂದೇನು ಫುಲ್ ರಶ್ ಇರಲಿಲ್ಲ, ಸೊ ಫ್ರೀಯಾಗೇ ಇತ್ತು. ಸೊ ಹೊರಟ್ವಿ, ನೈಟ್ ಫುಲ್ ಜರ್ನಿ ಆಗಿತ್ತು ಆ್ಯಂಡ್ ಮಾರ್ನಿಂಗ್ 6:15ಗೆ ರೀಚ್ ಆದ್ವಿ. ಫುಲ್ ಮಳೆ ಗೈಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಏನು ಗೊತ್ತಾ, ನಾವು ರೂಮಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ಲು ಮಳೆ. ಆ್ಯಂಡ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ಬಂದಮೇಲೆ ಸಿಗ್ತೀನಿ. ಆ್ಯಂಡ್ ಫುಲ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂಟಿ, ಸಿಸ್ಟಮ್ಯಾಟಿಕ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಸೊ ಹೋಗಿ ಫುಲ್ಲು ಮಳೆ ಗೈಸ್, ರೂಮ್ ಬೇರೆ ಸಿಕ್ಕಿರಲಿಲ್ಲ, ಹುಡುಕಿ ಸಾಕಾಗೋಯಿತು. ಸೊ ಸ್ನಾನ ಎಲ್ಲ ಆಗಿ ಇವಾಗ ಬಂದಿದ್ದೀವಿ. ಸೊ ದರ್ಶನ ಮುಗಿಸ್ಕೊಂಡು ಸಿಗ್ತೀನಿ. ಓಕೆ, ಅಷ್ಟೊಂದು ಕ್ರೌಡ್ ಇದೆ. ಓಕೆ ಗೈಸ್, ನಾವು ಫೈನಲಿ ಒಳಗಡೆ ಹೋದ್ವಿ. ಸೊ ನಾವು ಫಸ್ಟ್ ಹೋದಾಗ ಈ ಥರ ಇರಲಿಲ್ಲ, ಬಟ್ ಇವಾಗ ಫುಲ್ಲು ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಆ್ಯಕ್ಚುಲಿ ನಾನು ಬಂದು ಲಾಂಗ್ ಇಯರ್ ಆಗೋಗಿತ್ತು ಗೈಸ್. ಸೊ ಇವಾಗ ತುಂಬ ಡಿಫ್ರೆಂಟ್ ಆಗಿದೆ. ಆಂಟಿ ಹಾಯ್. ಹಾಯ್ ಮಾಡಿ ಅಂದರೆ ಗುಡ್. ಹೆಂಗನ್ನಿಸ್ತೈತೆ ಫುಲ್ ಮಳೆ ಅಲ್ಲ, ಫುಲ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಇಲ್ಲಿ. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು, ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಗೈಸ್. ದರ್ಶನ ಎಲ್ಲ ಆಯಿತು. ಇವಾಗ ನಾಷ್ಟಕ್ಕೆ ಹೋಗ್ತಾ ಇದ್ದೀವಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್ ಇಲ್ಲಿ ಹೆಂಗ್ ಕುಡಿತಾವಳೆ. ಗೈಸ್ ನಮ್ಮದು ನಾಷ್ಟ ಆಯಿತು ಮತ್ತು ದರ್ಶನನೂ ಆಯಿತು. ಸೊ ಇಲ್ಲಿ ಅಕ್ವೇರಿಯಮ್ಗೆ ಬಂದಿದ್ದೀವಿ. ಸೊ ಇದನ್ನು ನೋಡಿಕೊಂಡು ಆಚೆಗಡೆ ಫುಲ್ಲು ಮಳೆ ಬರ್ತಾಯಿತ್ತು. ಸೊ ಟೀ ಕುಡಿಯೋಣ ಅಂತ ಅಲ್ಲಿ ಹೋಟೆಲಿಗೆ ಬಂದ್ವಿ. ಸೊ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಗೈಸ್ ಫುಲ್ಲು ಮಳೆ ಬರ್ತಾಯಿದೆ. ಇವಾಗ ಧರ್ಮಸ್ಥಳ ಆಯಿತು, ಇವಾಗ ಸೌತಡ್ಕಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಸೌತಡ್ಕ ಬೇಗ ನೀಗಿಸೋ ಎಲ್ಲ ಭಯ ಅಪ
ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್. ಆ್ಯಂಡ್ ಪ್ರಸಾದ ಕೊಡ್ತಾಯಿದ್ರು. ಸೊ ತಿಂದ್ಕೊಂಡು ಮತ್ತೆ ರಿಟರ್ನ್ ಹೊರಟ್ವಿ. ಹಾಯ್ ಗೈಸ್, ಸೌತಡ್ಕ ಮುಗೀತು, ಊಟನೂ ಆಯಿತು, ಸೊ ದರ್ಶನನೂ ಆಯಿತು. ನೆಕ್ಸ್ಟ್ ಕುಕ್ಕೆಗೆ ಹೋಗ್ತಾ ಇದ್ದೀವಿ, ಮತ್ತೆ ಅಲ್ಲಿ ಹೋಗಿ ಸಿಗ್ತೀನಿ. ಇದು ನಮಗೆ ಜೀಪ್ ಡ್ರೈವರ್ ಅಂಕಲ್ ಕೊಟ್ಟಿದ್ರು. ಸೊ ತುಂಬ ಫನ್ನಿಯಾಗಿ ಮಾತಾಡ್ಕೊಂಡು ಬಂದಿದ್ದಕ್ಕೆ. ಸೊ ಅಲ್ಲಿಂದ ರೀಚ್ ಆದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ. ನಮ್ಮ ದೊಡ್ಡಮ್ಮ ಇವತ್ತೊಂದು ಸಾಂಗ್ ಆಡ್ತಾರೆ. ದೊಡ್ಡಮ್ಮ ಅವತ್ತು ಆಡಿರಲ್ಲ, ಆ ಥರ ಅದು ಬೇಡ, ಬೇರೆ ಹಾಡು ನಿಂಗೆ ಗೊತ್ತಿರೋದನ್ನ. ಯಾವುದು ಬೇರೆದೇನು ಅಡಿಗೆ ಆಡಲ್ವಾ? ಓಕೆ ಗೈಸ್, ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ದರ್ಶನ ಮಾಡಬೇಕು. ಸೊ ಅಷ್ಟೊಂದೇನು ಕ್ರೌಡ್ ಇಲ್ಲ. ಸೊ ಲೆಟ್ಸಿ ನೋಡೋಣ. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ, ತೋರಿಸ್ತೀನಿ ರೀ. ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಗೈಸ್. ವೆದರ್ಗೂ ಟೆಂಪಲ್ ಅಲ್ಲಿರೋದಕ್ಕೂ ಸೀರಿಯಸ್ಲಿ ಎರಡು ಕಣ್ಣು ಸಾಕಾಗ್ತಾಯಿಲ್ಲ ನೋಡೋಕ್ಕೆ. ಸೊ ಹಾಗೆ ಒಳಗಡೆ ಹೋದ್ವಿ ದರ್ಶನ ಮಾಡೋಣ ಅಂತ. ನೀವೇ ನೋಡಿ, ತುಂಬ ಏನು ರಶ್ ಇರಲಿಲ್ಲ. ದರ್ಶನ ಎಲ್ಲ ಮುಗಿತು. ನನಗೆ ಆಶೀರ್ವಾದ ಮಾಡಲ್ವಾ? ದೀರ್ಘಾಯುಷ್ಯ, ಒಳ್ಳೆ ಗಂಡ ಎಲ್ಲ ನಾನು ಹೇಳ್ಕೊಡ್ಬೇಕಾ ನಿಮಗೆ? ಎಲ್ಲ ನಾವೇ ಹಾಗೆ ಡೈರೆಕ್ಟ್ ನಾವು ಪ್ರಸಾದಕ್ಕೆ ಹೋದ್ವಿ. ಸೊ ಪ್ರಸಾದ ತಿನ್ಕೊಂಡು ಇಲ್ಲಿ ಬೆಳ್ಳಿ ರಥ ಆಯಿತು. ಸೊ ಅದನ್ನು ನೋಡಿಕೊಂಡು ಹೊರಟ್ವಿ. ದರ್ಶನ ಎಲ್ಲ ಮುಗೀತು. ಸೊ ಧರ್ಮಸ್ಥಳ ನೋಡಿದ್ವಿ, ಸೌತಡ್ಕ ನೋಡಿದ್ವಿ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಮೂರೂ ನೋಡಿದ್ವಿ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿರೋ ಪ್ರಸಾದನೂ ಕೂಡ ಎಲ್ಲನೂ 3 ದೇವಸ್ಥಾನದಲ್ಲೂ ಕೂಡ ತಿಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೊಂದೇನು ರಶ್ ಕೂಡ ಇರಲಿಲ್ಲ. ಸೊ ಫುಲ್ ಫ್ರೀ ಆಗಿತ್ತು. ಸೊ ಆರಾಮಾಗಿ ಹೋಗಿ ನಾವು ಬಂದ್ವಿ. ಸೊ ಇದು ಬಾ ಗೈಸ್, ನಮ್ಮ ಆಂಟಿ ಬರ್ತಾವ್ರೆ, ಏನೋ ಹೇಳ್ತಾರೆ. ಹಿಂಗೆ ಆಯ್ ಮಾಡಬೇಕು ನೀನು. ಹಾಯ್ ಮಾಡಿ. ಹಾಯ್, ಹೆಂಗಿತ್ತು ಆಂಟಿ ದರ್ಶನ ಎಲ್ಲ? ಸೂಪರ್ ಆಗಿತ್ತು. ಎಷ್ಟು ನಿಧಾನವೇ ಪ್ರಧಾನ ಅಂತ ಹೇಗೆ ಹೇಳ್ತಾರೆ, ನಾವು ಎಷ್ಟು ಕಣ್ಣು ತುಂಬ ನಿಧಾನವಾಗಿ ನೋಡಬೇಕು, ಆ ಥರ ಮಾಡಬಾರ್ದು. ತುಂಬ ಚೆನ್ನಾಗಾಯ್ತು ಅಲ್ವಾ ಆಂಟಿ ದರ್ಶನ? ತುಂಬ ಚೆನ್ನಾಗಿದೆ ದರ್ಶನ. ಮತ್ತೆ ಅಲ್ಲಿರೋ ಸ್ವಚ್ಛತೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಊಟ ಎಲ್ಲ ಕರೆಕ್ಟಾಗಿ ಲಿಮಿಟ್ ಎಷ್ಟು ಬೇಕು ವೇಸ್ಟ್ ಮಾಡಬಾರ್ದು. ಎಷ್ಟು ಕಷ್ಟವಾಗಿ ಊಟ ಮಾಡಬೇಕು. ಇಷ್ಟು ಆದಷ್ಟು ನಾವು ಒಬ್ಬರಿಗೆ ಏನು ಕೊಡ್ತೀವೋ ಗೊತ್ತಿಲ್ಲ, ಒಬ್ಬರು ಹೊಟ್ಟೆ ತುಂಬಿಸೋದು ಅದು ಉತ್ತಮವಾದ ಕೆಲಸ. ಅಷ್ಟೇ ಎಷ್ಟೇ ಬಂದು ಇಲ್ಲಿ ಊಟ ಹಾಕ್ತಾರೆ, ಅದೇನು ಮಾಡಿದ್ರು ಸಾಂದು. ತುಂಬ ಇಷ್ಟ ಆಯಿತು. ಅಲ್ಲಿಂದ ಬಂದ್ವಿ. ದೊಡ್ಡ ಗಣಪತಿ ಇದೆ, ಅಲ್ಲಿ ದೇವಾಲಯ ಇಲ್ಲ, ಬರೀ ಭಗವಂತನ ವಿಗ್ರಹ ಮಾತ್ರ ಇರೋದು. ಬಟ್ ಒಂದೇ ದಿನದಲ್ಲಿ ನಾವು ಅದನ್ನು ದೇವಾಲಯ ಕಟ್ಟಬೇಕಂತೆ, ಅದರಿಂದ ಕಟ್ಟೋಕ್ಕಾಗದೇ ಇರೋಕ್ಕೆ ಹಾಗೆ ಬಿಟ್ಟಿದ್ದಾರೆ. ಎಷ್ಟು ಗಂಟೆ ಅಂದರೆ ಸಾವಿರಾರು ಗಂಟೆಗಳ ಮೇಲಿದೆ. ಅಷ್ಟು ಇಂಪ್ರೂವ್ ಆಗಿದೆ. ಅಷ್ಟು ಭಕ್ತಿಯಿಂದ ಅದೇ ಅವ್ರು ನೆನೆಸ್ಕೊಂಡಿರೋದು. ಕೆಲಸ ಕಾರ್ಯಗಳು ಜಯವಾಗಿದೆ ಅಂದರೆ ಅದೇ ಸಾಕ್ಷಿ. ತುಂಬ ಚೆನ್ನಾಗಿದೆ. ನಾಳೆ ಇವಾಗ ಕುಕ್ಕೆಗೆ ಬಂದ್ವಿ. ಕುಕ್ಕೆಲಿ ಆಗಿದ್ದೀವಿ ಅಲ್ವಾ? ಓಕೆ, ನಾಳೆ ಎಲ್ಲಿ ಹೋಗ್ತಾ ಇದ್ದೀವಿ? ನಾಳೆ ನಾವು ಹೊರನಾಡಿಗೆ ಹೋಗುವ ಅಂದ್ಕೊಂಡಿದ್ದೀವಿ. ಹೊರನಾಡು ಮತ್ತೆ ಶೃಂಗೇರಿಗೆ ಹೋಗುವ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೇಗೆ ಆಗುತ್ತೆ ನೋಡೋಣ. ಮಳೆ ಬಂದಿಲ್ಲ ಅಂದರೆ ತುಂಬ ಚೆನ್ನಾಗಿ ಓಡಾಡ್ಬೋದು. ಮಳೆ ಬಂದರೆ ನಮಗೆ ವೆದರ್ ಸ್ವಲ್ಪ ಏಜ್ ಆಗಿರೋದ್ರಿಂದ ವೆದರ್ ಚಳಿ ಆಯಿತು, ಆಮೇಲೆ ಆಗಲ್ಲ. ಅದರಿಂದ ಬಟ್ ಚೆನ್ನಾಗಿದೆ. ಬಿಟ್ಟು ಬರೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಲ್ಲೇ ಇದ್ಬಿಡು ಹಂಗಾದ್ರೆ. ಇಲ್ಲೇ ಇದ್ಬಿಡೋಣ ಅಂದರೆ ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ದಿನ ಇದ್ದರೆ ಎಲ್ಲ ಆಗಲ್ಲ. ಬೇರೆ ಭಕ್ತಾದಿಗಳು ಬೇಕಲ್ವಾ, ಸ್ಥಳ ಬೇಕು, ಊಟ ಬೇಕು, ಎಲ್ಲ ಬೇಕಲ್ವಾ. ಖುಷಿ ಆಯ್ತಾ? ಸೂಪರ್ ಖುಷಿ ಆಯಿತು. ಮತ್ತೆ ಸಿಗೋಣ. ಎಲ್ಲ ಬಂದು ನೀವು ಬಂದು ದೇವ್ರ ದರ್ಶನ ಮಾಡಿ ಹೋಗಿ ನೋಡಿ, ದೇವ್ರ ಹತ್ರ ಕೇಳ್ಕೊಳ್ಳಿ, ನೆಮ್ಮದಿಯಾಗಿ ಒಳ್ಳೇದಾಗ್ಲಿ. ಕೆಟ್ಟದ್ ಮಾಡಿದವ್ರಿಗೆ, ನಮ್ಗೆ ಕೆಟ್ಟದ್ ಬಯಸಿದವ್ರಿಗೆ ಏನ್ ಮಾಡ್ಬೇಕು? ಅವ್ರಿಗೆ ಅದು ದೇವ್ರ ಶಿಕ್ಷೆ ಕೊಡ್ತಾನೆ. ಅದು ನಾನು ಹೇಳಲ್ಲ, ಬೇಡ. ಕರ್ಮ ರಿಟರ್ನ್ಸ್ ಆ ಥರ ರಿಟರ್ನ್ಸ್ ಅದು ನಮ್ಗೆ ಗೊತ್ತಿಲ್ಲ. ಅದು ದೇವ್ರಿಗೆ ಬಿಟ್ಟಿದ್ದು. ದೇವ್ರೆಲ್ಲ ನೋಡ್ಕೋತಾನೆ. ಭಗವಂತ, ನಾವು ಭಗವಂತಗೆ ಹೋಗ್ಸ್ಬಿಡೋಣ ಅಲ್ಲ? ಎಸ್ ಆಂಟಿ. ಓಕೆ ಗೈಸ್, ನಮ್ಮ ಆಂಟಿಗೆ ಇವಳು ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್, ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಓಕೆ, ಬಾಯ್, ಗುಡ್ ನೈಟ್ ಆಲ್.